ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ನೀವಿನ್ನು ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ. ವೀಕ್ಷಕರೇ, ದೆಹಲಿ ಸಿಎಂ ಆಯ್ಕೆಯ ನಂತರ ಬಿಜೆಪಿ ಹೈಕಮಾಂಡ್ ಅದ್ಯಾವ ಲೆವೆಲ್ಗೆ ತಲೆಯನ್ನು ಓಡಿಸ್ತಾ ಇದೆ ಅನ್ನುವಂಥದ್ದು ಯಾರಿಗೂ ಅರ್ಥನೇ ಆಗ್ತಾ ಇಲ್ಲ. ಬಿಜೆಪಿಯ ಒಂದೊಂದು ಆಯ್ಕೆ ಕೂಡ ಸಿಕ್ಕಾಪಟ್ಟೆ ಅಚ್ಚರಿಗೆ ಕಾರಣ ಅಂತೂ ಆಗಿರುತ್ತೆ. ಅಂದರೆ ಎಲ್ಲರೂ ಏನೋ ಒಂದು ಅಂದ್ಕೊಂಡಿರ್ತಾರೆ, ಆದರೆ ಅವರ ಪ್ಲ್ಯಾನ್ ಬೇರೆನೇ ಆಗಿರುತ್ತೆ. ಹಾಗೆ ಈಗ ಬಿಜೆಪಿ ಹೈಕಮಾಂಡ್ ಮುಂದಿರುವಂಥ ಒಂದು ದೊಡ್ಡ ಟಾಸ್ಕ್ ಏನು? ಬಿಜೆಪಿಗೆ ಹೊಸ ಸಾರಥಿಯನ್ನು ಹುಡುಕೋದು. ಅಂದರೆ ಪಕ್ಷಕ್ಕೆ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಮಾಡೋದು. ಈಗಿರುವಂತಹ ರಾಷ್ಟ್ರಾಧ್ಯಕ್ಷ JP ನಡ್ಡಾ ಅವರ ಟೈಮ್ ಆಲ್ರೆಡಿ ಮುಗಿದು ಹೋಗ್ಬಿಟ್ಟಿದೆ. 2 ಬಾರಿ ಅವರ ಕಾಲಾವಧಿಯನ್ನು ಮುಂದೂಡಲಾಗುತ್ತೆ. ಲೋಕಸಭಾ ಚುನಾವಣೆ ಬಂದಿದ್ದರಿಂದ ಅದರ ಬಗ್ಗೆ ಹೆಚ್ಚು ಚರ್ಚೆ ಕೂಡ ಆಗಿರಲಿಲ್ಲ. ಆದರೆ ಈಗ ಬಿಜೆಪಿಗೆ ಹೊಸ ಸಾರಥ್ಯ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಹಾಗಾಗಿ ಯಾರಾಗ್ತಾರೆ ಬಿಜೆಪಿಯ ಹೊಸ ರಾಷ್ಟ್ರಾಧ್ಯಕ್ಷರು? ಇದು ಈಗ ಬಹಳ ಚರ್ಚೆಯಲ್ಲಿರುವಂತಹ ವಿಚಾರ. ಈ ಚರ್ಚೆಯಲ್ಲಿ 2 ಇಂಟ್ರೆಸ್ಟಿಂಗ್ ಹೆಸರುಗಳು ಕೂಡ ಈಗ ಮುಂಚೂಣಿಯಲ್ಲಿದೆ. ಯಾಕಂದ್ರೆ ಆ ಇಬ್ಬರು ಕ್ಯಾಂಡಿಡೇಟ್ಗಳ ಹೆಸರನ್ನ ಬಹಳಷ್ಟು ಜನ ಕೇಳಿರೋದಕ್ಕೆ ಸಾಧ್ಯ ಇಲ್ಲ. ಇನ್ನಿಬ್ರು ಕೂಡ ಮಹಿಳಾ ನಾಯಕಿಯರೇ. ಅದರಲ್ಲೂ ಬಹಳ ಖುಷಿಯ ವಿಚಾರ ಏನು ಅಂತ ಹೇಳಿದ್ರೆ, ಇಬ್ಬರು ದಕ್ಷಿಣ ಭಾರತದವರು. ಮೊದಲನೇ ಹೆಸರು ದಗ್ಗುಬತಿ ಪುರಂದೇಶ್ವರಿ, ಇನ್ನು ಎರಡನೇ ಹೆಸರು ವನತಿ ಶ್ರೀನಿವಾಸನ್. ಬಿಜೆಪಿ ಬಾರಿ ದಕ್ಷಿಣದಿಂದಾನೇ ರಾಷ್ಟ್ರಾಧ್ಯಕ್ಷರನ್ನ ಆಯ್ಕೆ ಮಾಡುವಂತ ಚಾನ್ಸಸ್ ಬಹಳ ಜಾಸ್ತಿ ಇದೆ. ಯಾಕೆ ದಕ್ಷಿಣದಿಂದಾನೇ ಆಯ್ಕೆ ಮಾಡ್ತಾರೆ? ಯಾಕಂದ್ರೆ ಮುಂದೆ ಬರುವಂತಹ ಚುನಾವಣೆಗಳು ಒಂದು ತಮಿಳುನಾಡು, ಇನ್ನೊಂದು ಕೇರಳ ಟಾರ್ಗೆಟ್. ಬಿಜೆಪಿ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅವರಿಗೀಗ ಉತ್ತರ ಭಾರತವನ್ನು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕಾದಂಥ ಅವಶ್ಯಕತೆ ಖಂಡಿತವಾಗ್ಲೂ ಇಲ್ಲ. ಆಲ್ರೆಡಿ ಅಲ್ಲಿ ಪಕ್ಷಗಳು ಬಹಳ ಗಟ್ಟಿಯಾಗಿ ನೆಲೆಯೂರಿದೆ. ಹೆಚ್ಚು ಕಡಿಮೆ ಎಲ್ಲ ರಾಜ್ಯದಲ್ಲೂ ಕೂಡ ಈಗ ಕೇಸರಿನೇ ಕಾಣಿಸ್ತಾ ಇದೆ. ಆದರೆ ದಕ್ಷಿಣವನ್ನ ನೋಡಿದ್ರೆ ಬಿಜೆಪಿ ಇನ್ನೂ ಕೂಡ ಸಂಪೂರ್ಣವಾಗಿ ಗೆದ್ದಿಲ್ಲ. ಆಂಧ್ರ ಪ್ರದೇಶ, ಮಹಾರಾಷ್ಟ್ರ ಇವುಗಳನ್ನ ಬಿಟ್ಟರೆ ಬೇರೆ ಎಲ್ಲೂ ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಅನ್ನುವಂಥದ್ದನ್ನು ಬಿಜೆಪಿ ಕಂಡಿಲ್ಲ. ಹಾಗಾಗಿ ಬಿಜೆಪಿ ದಕ್ಷಿಣ ಭಾರತದ ರಾಜ್ಯಗಳಾದಂತಹ ಕರ್ನಾಟಕ ಆಗಿರಬಹುದು, ಇನ್ನು ತಮಿಳುನಾಡು ಆಗಿರಬಹುದು, ಆಂಧ್ರ ಪ್ರದೇಶ ಆಗಿರಬಹುದು, ಕೇರಳ ಆಗಿರಬಹುದು, ಈ ಕಡೆ ಒಂದು ಸ್ವಲ್ಪ ಫೋಕಸ್ ಜಾಸ್ತಿ ಮಾಡಬೇಕಾಗಿದೆ. ಹಾಗಾಗಿ ದಕ್ಷಿಣ ಭಾರತದಿಂದ ಯಾರಾದರೂ ರಾಷ್ಟ್ರಾಧ್ಯಕ್ಷರ ಆಯ್ಕೆ ಆಗುವಂತಹ ಸಾಧ್ಯತೆ ಇದೆ ಅಂತ ನಾವು ಹೇಳ್ತಾ ಇರುವಂಥದ್ದು. ಅದರ ಜೊತೆಗೆ ಈ ಹಿಂದಿ ಹೇರಿಕೆ ಆಗಿರಬಹುದು, ಇನ್ನು ಬಿಜೆಪಿ ಅಂತ ಹೇಳಿದ್ರೆ ಅದು ಗುಜರಾತಿಗಳ ಪಕ್ಷ ಅನ್ನುವಂತಹ ಆ ಒಂದು ಹಣೆಪಟ್ಟಿ ಏನಿರಬಹುದು ಅಥವಾ ಕಳಂಕ ಏನಿರಬಹುದು, ಅದನ್ನ ಬಿಜೆಪಿ ಈಗ ತೆಗೆದು ಹಾಕಬೇಕಾದಂತಹ ಅವಶ್ಯಕತೆ ಬಹಳಷ್ಟಿದೆ. ವೀಕ್ಷಕರು, ಇನ್ನು ಬಿಜೆಪಿ ರಾಷ್ಟ್ರಾಧ್ಯಕ್ಷರ ಇತಿಹಾಸವನ್ನು ನಾವು ಒಂದು ಬಾರಿ ನೋಡಿದ್ರೆ, ಇದುವರೆಗೂ ಕೂಡ ರಾಷ್ಟ್ರಾಧ್ಯಕ್ಷರಾದಂಥವ್ರು ಎಲ್ಲರೂ ಕೂಡ ಪುರುಷರೇ. ಇನ್ನು ಜಾತಿ ಲೆಕ್ಕಾಚಾರವನ್ನ ಮಾಡಿದ್ರು ಕೂಡ ಅಲ್ಲಿ ದಲಿತರಿಗೆ ಅವಕಾಶ ಸಿಕ್ಕಿದೆ, OBCಗೆ ಅವಕಾಶ ಸಿಕ್ಕಿದೆ, ಅಂದ್ರೆ ಸಮಾಜದ ಎಲ್ಲ ಸದಸ್ಯರಿಗೂ ಕೂಡ ಅಲ್ಲಿ ಅವಕಾಶ ಸಿಕ್ಕಿದೆ ಅಂತ ಹೇಳ್ಬೋದು. ಆದರೆ ಮಹಿಳೆಯರಿಗೆ ಇಲ್ಲಿವರೆಗೂ ಕೂಡ ಅವಕಾಶ ಸಿಕ್ಕಿರಲಿಲ್ಲ. ಹಾಗಾಗಿ ಮಹಿಳೆಯೇ ಈ ಬಾರಿ ಬಿಜೆಪಿಯ ರಾಷ್ಟ್ರಾಧ್ಯಕ್ಷೆ ಆಗುವಂಥ ಚಾನ್ಸಸ್ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ನಾನು ಈಗಾಗಲೇ ನಿಮಗೆ ಹೇಳಿದ್ದೀನಿ, ರಾಷ್ಟ್ರಾಧ್ಯಕ್ಷರ ರೇಸಲ್ಲಿ ವನಿತಾ ಶ್ರೀನಿವಾಸನ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಅಂತ. ಆದರೆ ಇವರ ಆಯ್ಕೆ ಒಂದು ಸ್ವಲ್ಪ ಕಷ್ಟ ಇದೆ. ಯಾಕೆ? ಆಲ್ರೆಡಿ ಇವರು ಬಿಜೆಪಿಯ ಮಹಿಳಾ ಮೋರ್ಚಾದ ರಾಷ್ಟ್ರಾಧ್ಯಕ್ಷರಾಗಿದ್ದಾರೆ. ಅದರ ಜೊತೆಗೆ ಕೊಯಮತ್ತೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ತಮಿಳುನಾಡಿನ ವಿಧಾನಸಭೆಯ ಸದಸ್ಯರು ಕೂಡ ಆಗಿದ್ದಾರೆ. ಹಾಗಾಗಿ ಇವರ ಆಯ್ಕೆ ಒಂದು ಸ್ವಲ್ಪ ಕಷ್ಟ ಅಂತ ಹೇಳಬಹುದು. ಇನ್ನು ದಕ್ಷಿಣ ಭಾರತದಿಂದ ಕೇಳಿ ಬರ್ತಾ ಇರುವಂತಹ ಎರಡನೇ ಮಹಿಳೆ ಹೆಸರು ಡಿ ಪುರಂದೇಶ್ವರಿ. ಇವರು ಈ ಸ್ಥಾನಕ್ಕೆ ಬಹಳ ಪ್ರಬಲ ಕ್ಯಾಂಡಿಡೇಟ್ ಅಂತ ಹೇಳ್ತಾ ಇದ್ದಾರೆ. ವೀಕ್ಷಕರೇ, ಡಿ ಪುರಂದೇಶ್ವರಿ ಅವರು ತೆಲುಗು ರಾಜಕೀಯದ ಅತಿ ದೊಡ್ಡ ಶಕ್ತಿ NT ರಾಮರಾವ್ ಅವರ ಮಗಳು. NT ರಾಮರಾವ್ ಅವರಿಗೆ ಇಬ್ರು ಹೆಣ್ಮಕ್ಳಿದ್ದಾರೆ. ಒಬ್ರು ಭುವನೇಶ್ವರಿ, ಅದೇ ರೀತಿ ಇನ್ನೊಬ್ರು ಪುರಂದೇಶ್ವರಿ. ಚಂದ್ರಬಾಬು ನಾಯ್ಡು ಅವರು ಭುವನೇಶ್ವರಿ ಅವರನ್ನ ಮದುವೆ ಆಗಿದ್ದಾರೆ. ಅಂದ್ರೆ ಅದರ ಅರ್ಥ ಪುರಂದೇಶ್ವರಿ ಅವರು ಚಂದ್ರಬಾಬು ನಾಯ್ಡು ಅವರಿಗೆ ಅತ್ತಿಗೆ ಕೂಡ ಹೌದು.
ಈಗ ಚಂದ್ರಬಾಬು ನಾಯ್ಡು ಅವರ ಬೆಂಬಲದ ಜೊತೆಗೆ ಮೋದಿ ಸರ್ಕಾರ ಕೂಡ ನಡೀತಾ ಇದೆ. ಹಾಗಾಗಿ ಇದೊಂದು ಸ್ವಲ್ಪ ವರ್ಕೌಟ್ ಆಗುವಂತಹ ಚಾನ್ಸಸ್ ಬಹಳ ಜಾಸ್ತಿಯಾಗಿ ಕಾಣಿಸ್ತಾ ಇದೆ. ಇನ್ನು NT ರಾಮರಾವ್ ಅವರ ಲೆಗೆಸಿ ಕೂಡ ಹಾಗೆ ಇದೆ. ಅದರ ಜೊತೆಗೆ ಜಾತಿ ಲೆಕ್ಕಾಚಾರ. ಇನ್ನು ಆಂಧ್ರ ಪ್ರದೇಶದಲ್ಲಿ YS ರಾಜಶೇಖರ್ ರೆಡ್ಡಿ ಅದೇ ರೀತಿ ಅವರ ಮಗನನ್ನ ಬಿಟ್ರೆ ಅಲ್ಲಿ ಕಮ್ಮ ಸಮುದಾಯದವರೇ ಮುಖ್ಯಮಂತ್ರಿ ಆದಂಥ ಇತಿಹಾಸ ಇದೆ. ಪುರಂದೇಶ್ವರಿ ಅವರು ಈಗ ಅದೇ ಸಮುದಾಯದವರಾಗಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಲಾಭ ಇದೆ ಅಂತ ಹೇಳ್ಬೋದು. ಇನ್ನು ಪುರಂದೇಶ್ವರಿ ಅವರ ಮೂಲವನ್ನ ನೋಡೋದಾದ್ರೆ ಅವರು ಆಂಧ್ರ ಪ್ರದೇಶದವರು, ಆದರೆ ತಮ್ಮ ಇಡೀ ಜೀವನವನ್ನು ಅವರು ತಮಿಳುನಾಡಿನಲ್ಲಿ ಕಳೆದಿದ್ದಾರೆ. ಹೈಲಿ ಎಜುಕೇಟೆಡ್ ಕೂಡ ಹೌದು, ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡಿದ್ದಾರೆ. ಹಾಗಾಗಿ ಓವರಾಲ್ ಇವೆಲ್ಲವನ್ನ ನೋಡಿದ್ರೆ BJPಯ ನೂತನ ಸಾರಥಿ ಇವರೇ ಆಗುವಂಥ ಸಾಧ್ಯತೆ ಬಹಳ ಜಾಸ್ತಿ ಇದೆ. ಇನ್ನು ಇವರನ್ನ ಬಿಟ್ರೆ ಮನೋಜ್ ಸಿನ್ಹಾ ಅವರ ಹೆಸರು ಕೂಡ ದೆಹಲಿಯಲ್ಲಿ ಬಹಳ ಜಾಸ್ತಿ ಕೇಳಿ ಬರ್ತಾ ಇದೆ ಅಂತ. ಯಾಕಂದ್ರೆ ಮುಂದೆ ಉತ್ತರ ಪ್ರದೇಶದಲ್ಲೂ ಕೂಡ ಚುನಾವಣೆ ಇದೆಯಲ್ವಾ. ಮನೋಜ್ ಸಿನ್ಹಾ ಅವರಿಗೆ ಉತ್ತರ ಪ್ರದೇಶದ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತು. ಹಾಗಾಗಿ ಅವರ ಹೆಸರು ಕೂಡ ಈ ರಾಷ್ಟ್ರಾಧ್ಯಕ್ಷರ ರೇಸಲ್ಲಿ ಕೇಳಿ ಬರ್ತಾ ಇದೆಯಂತೆ. ವೀಕ್ಷಕರೇ, ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ BJP ತುಂಬಾ ಸಮಯದಿಂದ ಕೇರಳ ಆಗಿರಬಹುದು, ತಮಿಳುನಾಡು ಆಗಿರಬಹುದು, ತೆಲಂಗಾಣ ಆಗಿರಬಹುದು, ಇಲ್ಲಿ ಸರ್ಕಾರವನ್ನು ರಚಿಸೋದಕ್ಕೆ ಬಹಳ ಪ್ರಯತ್ನಗಳನ್ನಂತೂ ಮಾಡ್ತಾನೆ ಇದೆ. ಹಾಗಾಗಿ ಈ ರಾಷ್ಟ್ರಾಧ್ಯಕ್ಷರ ರೇಸ್ನಲ್ಲಿ ಪುರಂದೇಶ್ವರಿ ಅವರಿಗೆ ಒಂದು ಸ್ವಲ್ಪ ಜಾಸ್ತಿ ಫೇವರ್ ಇದೆ ಅಂತ ಹೇಳ್ಬೋದು. ಇವೆಲ್ಲವನ್ನ ಬಿಟ್ಟು BJP ಹೈಕಮಾಂಡ್ ತಲೆಯಲ್ಲಿ ಇನ್ನು ಬೇರೆ ಏನು ಓಡ್ತಾ ಇದೆಯೋ ಗೊತ್ತಿಲ್ಲ. ಬೇರೆ ಏನಾದರೂ ಓಡ್ತಿದ್ರು ನಾವು ಆಶ್ಚರ್ಯ ಪಡಬೇಕಾದಂಥದ್ದು ಏನೂ ಇಲ್ಲ. ಹೌದಾ ಅಲ್ವೋ? ನಿಮಗೇನನ್ಸುತ್ತೆ ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.